ಹಾಯ್ ನಮಸ್ಕಾರ, ಇದು ನಮ್ಮ ಅಂಗಡಿ. ಇವತ್ತು ಫಿಲ್ಟರ್ ಪೈಪ್ ಬಗ್ಗೆ ಹೇಳ್ತೀನಿ, ತೋರಿಸ್ತೀನಿ. ವರ್ಕಿಂಗ್ ಹೆಂಗಿರುತ್ತೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತೀನಿ, ನೋಡೋಣ ಬನ್ನಿ. ನೋಡಿ, ಫಿಲ್ಟರ್ ಪೈಪ್ ಬರ್ತಿದೆ, ಸೈಟ್ ಬಂದಿಲ್ಲ, ತೋರಿಸ್ತೀನಿ ಬನ್ನಿ ಹೆಂಗೆ ಏನು ಅಂತ ಎಲ್ಲ. ಲೊಕೇಶನ್ ಬಂದು ದುಬಾಸಿಪಾಳ್ಯ ಕೆರೆ ಹತ್ರನೇ. ನೋಡಿ, ಇದು ಸಪ್ತಗಿರಿ ಗೋಲ್ಡ್ ಅಂತ PVC ಪೈಪು 140 mm. ಬೋರ್ವೆಲ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಮಾಡ್ತಾರೆ. ಸ್ಲಾಟೆಡ್ ಪೈಪ್ಸು ಫುಲ್ಲು. ಟೋಟಲ್ ಆಗಿ 16 ಪೈಪ್ ಐತೆ. ಹತ್ತರಲ್ಲಿ 2 ಪೈಪ್ ಇದೆ. ಪಾಯಿಂಟ್ ಇದು ಕ್ಯಾಮ್ರಾ ಎಲ್ಲ ಆಗಿದೆ, ಫಿಲ್ಟರ್ ಪೈಪ್ ಒಂದು ಮಾಡಬೇಕಷ್ಟೆ. ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡಿ ಡ್ರಿಪ್ ಬೀಳುತ್ತೆ. ಇದರಿಂದ ಸಿಲ್ಟು ಏನು ಹೋಗೋದಿಲ್ಲ. ಈ ಕಾಲರ್ಗೆ ಹಳೆ ಪೈಪು ಅಂದರೆ ಈ ಪೈಪ್ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ ಈ ಕಾಲರ್ಗೆ. ಆಮೇಲೆ ಅದಕ್ಕೊಂದು ಗ್ರೂ ಹೊಡಿತಾರೆ. ಬೋರ್ ಟೋಟಲ್ ಆಗಿ 320 ಅಡಿ ಐತೆ. ಎಲ್ಲ ಪೈಪೆಲ್ಲ ಅನ್ಲೋಡ್ ಆಯಿತು. ಈಗ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. 1 2 3 4 5 6 7 8 9 10 11 12 13 14 15 16 17 ಟೋಟಲಾಗಿ 17 ಪೈಪ್ ಇದೆ. ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ಕಾಲರ್ ಹಾಕ್ಬಿಟ್ಟು ಬ್ರೇಕ್ ಸ್ಟಾರ್ಟ್ ಮಾಡ್ತಾರೆ. ತೋರಿಸ್ತೀನಿ ರೀ ಅದನ್ನು. ಚಾರ್ಜ್ ಮಾಡ್ಬಿಟ್ಟು ಯೂಸ್ ಮಾಡೋದು. ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಪೈಪಿಗೆ ಮಾತ್ರ ಹಿಂಗೆ ಕಟ್ ಮಾಡ್ಬಿಟ್ಟು ಹಾಕ್ತಾರೆ. ಮಾಮೂಲಿ ಸ್ಟ್ರೈಟಾಗಿದ್ರೆ ಹೋಗಲ್ಲ. ಈ ಥರ ಕಟ್ ಮಾಡಾಕ್ರೆ ತಿರುಗಿಸಿ ಬಿಡ್ಬೋದು. ಬೋಟ್ರಾಸ್ ಇದ್ರೂ ಹೋಗ್ತಾ ಇರುತ್ತೆ ಆರಾಮಾಗಿ. ಫಸ್ಟ್ ಪೈಪ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆವ 20 ಅಡಿ ಪೈಪು. ಅಂತ ಸಾಲ್ವೆಂಟ್ ಅಂದರೆ ಗಮ್ಮಣ್ಣ ಇದು.
ಏನು ರಿಸ್ಕ್ ಏನಿರಲ್ಲ ಅಲ್ವಣ್ಣ ಜಾಬಲ್ಲಿ? ರಿಸ್ಕ 5 ಲಕ್ಷ 6 ಲಕ್ಷ ರೆಡಿಮೇಡ್ ಆಗಿ ಇಟ್ಕೊಂಡಿರ್ಬೇಕು. ಸ್ಪಾಟಲ್ಲ? ಸ್ಪಾಟಲ್ಲ? ಹಾಂ. ಯಾಕೆ? ಮಿಸ್ ಆದರೆ ಕಟ್ಕೊಡ್ಬೇಕಲ್ಲ. ಎರಡು ಕಡೆನೂ 4 ಸ್ಕ್ರೂ ಹಾಕ್ಬಿಟ್ಟು ಬಿಡ್ತಾರೆ. ಅದೇ ಅದು ಉಡುಪ ಅದು ಒಳ್ಳೆ ಇಲ್ಲ. ಇನ್ನ ಪಣ್ರಿ ನೀ ಕಲ್ತಿಟ್ಟು ತಲ್ಲೇನ್ರ ಫುಲ್ ಟೈಟ್ ಆಗಿದೆ. ಯಾವುದು ಪೈಪ ನೀವು ಪೈಪ ನೀ ಅದೀಗ ಸುಮ್ಮ ನಮ್ಗೆ ತಲೆ ತುಂಬೋದ ನೀವು. ಕಲ್ತಿಟ್ಟು ಉರ್ದಿಯ ದಿನ ಮನುಷ್ಯ ಎಲ್ಲ ಪೈಪು ಸೇಮ್ ಸಾಲ್ವೆಂಟ್ ಹಾಕ್ತಾರೆ. 2 ಕಡೆ 4 ಸ್ಕ್ರೂ ಹೊಡಿತಾರೆ. ಅದೇ ಥರ ಟಾಪ್ ಟು ಬಾಟಮ್ ಪೂರ್ತಿ ಹಾಕಿದ್ರೆ ಸೇಫಾಗಿರುತ್ತೆ. ಅದು ಕರಿ ಪೈಪ ಆ ಮೋಟ್ರಕ್ಕೆ ಹಿಂಗೆ ಕುಂಡಿಸಿರ್ಲ ಅಲ್ಲಿಗೆ ಮುರಿತು. ಮೋಟ್ರ್ ತೆಳಗೆ ಪೈಪ್ ಮ್ಯಾಲ ಬಂದ್ಬಿಡ್ತು, ಬರಲಿಲ್ಲ. ಅದಕ್ಕೆ ಫಿಲ್ಟ್ರ್ ಪೈಪ್ ಹಾಕೋದು ನೋಡಿ. ಹಗ್ಗ ಹಾಕಿ ಟೈಟ್ ಮಾಡ್ತಾರೆ, ಸ್ಪಾನರ್ ತಿರುಗಿಸ್ತಾರೆ, ಮತ್ತೆ ನಿಲ್ಲಿಸ್ತಾರೆ, ಸಾಲ್ವೆಂಟ್ ಹಾಕ್ತಾರೆ. 2 ಕಡೆ 4 ಗ್ರೂ ಹೊಡೆದ್ಬಿಟ್ಟು ಮತ್ತೆ ಟಾಪ್ ಟು ಬಾಟಮ್ ಅದೇ ರಿಪೀಟ್ ಅಷ್ಟೇ, ಇನ್ನೇನಿರಲ್ಲ. 2 ಕ್ಲ್ಯಾಂಪ್ಗೆ ದಾರ ಹಾಕಿ ಫುಲ್ ಬಿಗಿ ಹಿಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಕೆಲಸನ. ಲೂಸ್ ಮಾಡಬೇಕು, ಟೈಟ್ ಮಾಡಬೇಕು ಪ್ರತಿ ಪೈಪ್ಗೂ. ಎಲ್ಲ ಕೆಲಸದಲ್ಲೂ ರಿಸ್ಕ್ ಇದ್ದೇ ಇರುತ್ತೆ, ನೋಡಬೇಕಷ್ಟೆ. ಫುಲ್ ಎಲ್ಲ ಸ್ಲಾಟೆಡ್ ಪೈಪ್ ಅಷ್ಟೇ ಎಲ್ಲ ಕಟ್ ಮಾಡಿ ಹಾಕಿರ್ತಾರೆ ಅಣ್ಣ. ಈ ಥರ 3 ಕಡೆ ಇರುತ್ತಾ? ಟೋಟಲ್ ಡೆಪ್ತ್ ಎಷ್ಟಿರುತ್ತೆ ಅಷ್ಟು ಹೋಗುತ್ತೆ ಅಣ್ಣ. ನಂತರ ಆಗಲ್ಲ. ಹಾಂ, ಹೌದೌದು. ಇಲ್ಲ ಇದು ಗ್ರೂ ಮಾಡಿರ್ತಾರ, ಅಥವಾ ಇದು ಕಟಿಂಗ್ ಮಿಷಿನಲ್ಲೆಲ್ಲ ಮಾಡಿರ್ತಾರಲ್ಲ, ಅದರಿಂದ ಡ್ರಿಪ್ ಆಗ್ತಾ ಇರುತ್ತೆ. ಹಾಂ, ಸಣ್ಣದಾಗಿ. ಇಲ್ಲ ಏನು ಫ್ಲೋ ಏನು ಕಮ್ಮಿ ಆಗಲ್ಲ ಅಣ್ಣ. ಸೋರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ, ಎಲ್ಲಿ ಸೋರ್ಸ್ ಚೆನ್ನಾಗಿರುತ್ತೋ ಅಲ್ಲಿ ಬಂದೇ ಬರುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ. ನಿಮ್ಮ ಬೋರ್ವೆಲ್ ಎಷ್ಟಣ್ಣ ಇದ್ದಿದ್ದು? 140 ಮೋಟ್ರ್ ತಗ್ಲಾಕೊಂಡು ಕಟ್ಟಾಗೋಯ್ತು. ಹಾಂ, ಒಂದ್ಸತಿ ಕ್ಯಾಮ್ರಾ ಬಿಡಿಸಿ ನೋಡಿ ಅಣ್ಣ, ಗೊತ್ತಾಗುತ್ತೆ. ಸ್ವಲ್ಪ ಬರಲಿ. ಹಾಂ, ಹೌದು. ಹೌದು, ಬೋರ್ವೆಲ್ ಎಲ್ಲ ಬರೀ ಲೆಕ್ಕಲ್ಲೇ ನಡೆಯೋದಲ್ವಾ? ಬೋರ್ವೆಲ್ಲಲ್ಲಿ ನೀರು ಬಂದರೆ ಅದೃಷ್ಟ. ವೈಟ್ ಫೀಲ್ಡಲ್ಲಿ ನಾವೇ 1800 ಅಡಿ HDP ಪೈಪೇ ಬಿಟ್ಟಿದ್ದೀವಿ. ಡೈಲಿ ಟ್ಯಾಂಕರು. ಒಂದು ಸೈಟಿಗೆ 3 ಪಾಯಿಂಟಾ ವೈಟ್ ಫೀಲ್ಡಲ್ಲಿ? ಹಾಂ,
ಎತ್ಬೋದು, ಎತ್ತಿದ್ರೆ ಪೂರ್ತಿ ವೇಸ್ಟ್ ಹೊಡೆದಾಕ್ಬೇಕು. ಹಾಂ, ಸಾಲ್ವೆಂಟ್ ಹಾಕ್ಬಿಟ್ಟಿರ್ತಾರಲ್ಲ, ಟೈಟ್ ಹಾಕಿ ಕೂತ್ಬಿಟ್ಟು ಗ್ರೂ ಹೊಡೆದಿರ್ತಾರೆ. ಹಾಂ, ಇದರಲ್ಲೂ ಚೆನ್ನಾಗಿರೋದು ಹಾಕ್ಬೇಕಣ್ಣ. ಹಾಂ, ಇಲ್ಲಾಂದರೆ ನೀರಿಲ್ಲಾಂದರೆ ಓಡಿ ಓಡಿ ಈ ಪೈಪ್ ಇರುತ್ತಲ್ಲ, ಈ ಪೈಪೆಲ್ಲ ಪೂರ್ತಿ ಮೋಟ್ರಿಗೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ಮೋಟ್ರ್ ಮೆಶ್ ಇರುತ್ತಲ್ಲ, ಹೀಟಿಗೆ ಮೋಟ್ರಿಗೆ ಅಂಟ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಹಾಂ, ಇದರಲ್ಲೂ ಸ್ಟಾರ್ಟ್ ಆಗುತ್ತೆ ಅಣ್ಣ. 80ಇಂದ ಸ್ಟಾರ್ಟ್ ಆಗಿ ಹಾಂ ಫೀಟ್ಗೆ. ಅವ್ರ ಕೇಳ್ತಾರೆ ಕಸ್ಟಮರ್ಗಳು, ಅಲ್ಲಿ 80 ಸಿಗುತ್ತೆ. ಯಾವುದು 4 ಇಂಚು 4 ಇಂಚು ಮಾಮೂಲಿ. ಹಳ್ಳಿ ಸೈಡ್ ಬಿಡೋದೆಲ್ಲ 6 ಇಂಚ್ ಮೋಟ್ರು. ಹಾಂ, 4 ಇಂಚ್ ಮೋಟ್ರು. ಹಾಂ, ಹಾಂ, ಇದು 5 ಇಂಚ್ ಅಣ್ಣ. ಇದು ಫುಲ್ ಸರ್ಕಲ್ ಸೇರಿ 5 ಇಂಚ್ ಬರುತ್ತೆ. ಮೋಟ್ರ್ 4 ಇಂಚು. ಅದೇ ಆರಾಮಾಗಿ ಹೋಗುತ್ತೆ ಅಣ್ಣ. ಆರಾಮಾಗಿ. ಹಾಂ, ಅವೆಲ್ಲ ಅಲ್ಲ, ಮೋಟ್ರೆಲ್ಲ ನೀಟಾಗಿ ಕೂತ್ಕೊಳ್ತಾ, ಏನು ಟೆನ್ಷನ್ ಏನಿರಲ್ಲ ಅಣ್ಣ. ಲೈಫ್ ಟೈಮ್ ತೊಂದರೆ ಇರಲ್ಲ. ಮಣ್ಣು ಬೀಳಲ್ಲ, ಮೋಟ್ರ್ ಕೆಡಲ್ಲ. ಎತ್ತಬೇಕಂದ್ರೂ ಆರಾಮಾಗಿ ಒಂದೇ ಶಾರ್ಟಲ್ಲಿ ಎತ್ಬಿಡ್ಬೋದು. ಅದೇ ಇದನ್ನ ಮಾಡ್ಸೋಕ್ಕೂ ಮುಂಚೆ ಫಸ್ಟು ಕ್ಯಾಮ್ರಾ ಮಾಡಿಸ್ಬಿಡ್ಬೇಕು. ಸೋರ್ಸಸ್ ಎಲ್ಲ ಐತೆ, ವಾಟರ್ ಲೆವೆಲ್ ಎಷ್ಟೈತೆ. ನೀವು ನಾರ್ಮಲ್ ಹಾಕಿರ್ತಾರೆ, ವಾಟರ್ ಸೋರ್ಸ್ ಇದ್ದಲ್ಲಿ ಹಾಕಿರ್ತಾರೆ ಕರೆಕ್ಟಾಗಿ. ಇಲ್ಲ, ನಾರ್ಮಲ್ಲು. 1 2 3 4 5 6 7 8 9 ಕಡೆ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡಿರ್ತಾರೆ. ಹಾಂ, ಸ್ಟ್ಯಾಂಡರ್ಡ್ ಆಗಿ ಬಂದಿರುತ್ತೆ. ಮಾರ್ಕೆಟಲ್ಲಿ ಮಾಡೋದಿದ್ದೆಲ್ಲ. ಎರಡು ಕಡೆನಾ? ಒಂದು ಪೈಪ್ ಎರಡು ಕಡೆ ಇರುತ್ತೆ? 2 ಕಡೆ, ಈ ಕಡೆ ಆ ಕಡೆ 18 ಕಡೆ ಕಟ್ ಮಾಡಿರ್ತಾರೆ ಅಣ್ಣ. ಇದು ಫುಲ್ ಅಷ್ಟು ಇಳಿಸ್ಲೇಬೇಕಲ್ಲ? ಹೌದೌದು, ಇಲ್ಲಾಂದ್ರೆ ಒಳಗೋಗ್ಬಿಡುತ್ತೆ. ಟಾಪ್ ಟು ಬಾಟಮ್ ಇಳಿಸ್ಲೇಬೇಕು, ಇಲ್ಲಾಂದ್ರೆ ವೇಸ್ಟು. ಹೌದು. ಮಾಡ್ತಾ ಇರಲಿ. ಅಷ್ಟೊತ್ತಿಗೆ ಇನ್ನೊಂದು ಕಸ್ಟಮರ್ಗೊಂದು ವಿಸಿಟಿಂಗ್ ಕಾರ್ಡ್ ಕೊಡೋಣ ಬನ್ನಿ. ಗಾಡೀಲಿ ವಿಸಿಟಿಂಗ್ ಕಾರ್ಡ್ ಇದೆ. ಕಲ್ಯಾಣಿ ಬೋರ್ವೆಲ್ ಅಂತ ನಮ್ಮದೇ ಓನ್ ರಿಗ್ ಇದೆ. ಪಂಪು ಮೋಟ್ರು ಸಪ್ಲೈ ಮಾಡ್ತೀವಿ. KSB ಅಥರೈಸ್ ಡೀಲರು. ಲಿಫ್ಟಿಂಗು ಎಲ್ಲ ಇದೆ. ಜಿಯಾ ಪೈಪು ಇದೆ, HDB ಪೈಪು ಇದೆ. ಅಣ್ಣ ತಗೊಳ್ಳಿ ಅಣ್ಣ. 52ಕ್ಕೆ ಇವಾಗೆಲ್ಲಿ 52 100 ಅಡಿಗೆಲ್ಲ ಕೇಸಿಂಗ್ ಹಾಕ್ತಾರೆ ಈಗ. ಹಾಂ, 85 86 ಅಡಿ ಐತಿ ಕೇಸಿಂಗು. ಡಬಲ್ ಕೇಸಿಂಗ್ ಎಲ್ಲ ಹಾಕೋತಾರೆ ಈಗ. RR ನಗರ ಅಣ್ಣ. ಅಂಗಡಿ ಇದೆ. ಲಿಫ್ಟಿಂಗು ನಾವೇ ಮಾಡ್ತೀವಿ, ಫಿಟ್ಟಿಂಗು ಕ್ಯಾಮ್ರಾ ಇದೆ. ಲಿಫ್ಟಿಂಗ್ ಮಾಡ್ತೀವಿ, HDB ಪೈಪು ಮಾಡ್ತೀವಿ, GI ಪೈಪು ಮಾಡ್ತೀವಿ. ರಿಗ್ಗು ಇದೆ. ಅಲ್ಲ, ಬೋರ್ ಹೊಡಿತಾರಲ್ಲ, ಹಾಂ, ಅದು ಮಾಡ್ತೀವಿ. ರಿಪೇರಿ ಮಾಡ್ತಾರೆ ಮೋಟ್ರ್ಗಳನ್ನು? ಹಾಂ, ಮೋಟ್ರ್ ರಿಪೇರಿ ಬಿಟ್ಟು. ಹಾಂ, ಕ್ಯಾಮ್ರಾಗೆ ಎಷ್ಟು ಚಾರ್ಜ್? 1500 ಆಯ್ತು. ಎಲ್ಲ ಸ್ಟ್ಯಾಂಡರ್ಡ್ ಅಣ್ಣ, ಯಾರು ಕೇಳಿದ್ರು ಅಷ್ಟೇ. ರೇಟ್ ಸೇಮ್ ಇರುತ್ತೆ. ಡೆಪ್ತ್ ಜಾಸ್ತಿ ಆದಂಗೆ ಬೇರೆ ಅದು 1100 1200 ಆದ್ಮೇಲೆ 2000 ಮಾಮೂಲಿ. ಅದೆಷ್ಟು 50 ಅಡಿ ಇದ್ರು 1500. ಕೇಳಿ ನೋಡಿ, ಒಂದು ಸತಿ ಫೋನ್ ಮಾಡಿ ಕೇಳಿ ನೋಡಿ. 2ನೇ ನಂಬರ್ ನಂದು. ಹಾಂ, 2ನೇ ನಂಬರ್ ನಂದು. ಮೊದಲನೇದು ನಮ್ಮ ಅಪ್ಪಂದು. ಅದು ಫೋನ್. ಹಾಂ, ನಮ್ಮದೇ ಅಣ್ಣ ಎಲ್ಲ ಪೂರ್ತಿ. ಮೋಟ್ರ್ ಕೇಳಿಕೆ ಅಂತ ಹೇಳಿ. ಹಾಂ, ಮಾಡೋದು ಯಾವಾಗ ಮಾಡಲಿ ನಿಮಗೆ? ಮಾಡಿ ಅಣ್ಣ, ಈಗಲೇ ಮಾಡಿ ಕೇಳಿ ನೋಡಿ ಬೇಕಾದ್ರೆ. ಹಾಂ, ಹೋದ್ಮೇಲೆ ಹೇಳ್ತೀನಿ ಬಿಡಿ ಅವ್ರಿಗೆ. ಕೊಟೇಶನ್ ಕೊಡಿ. ಓಕೆ. ಮೋಟ್ರು ಇಳಿಸ್ಕೊಡು. ಪೈಪ್ ಇದೆ, ಕೇಬಲ್ ಇದೆ. ನಮ್ಗೆ ಪೈಪ್ ಇದೆ, ಕೇಬಲ್ ಇದೆ. ಇದೆಲ್ಲ ಕ್ಲ್ಯಾಂಪ್ ಗಿಂಪ್ ತಂದು ಇಳಿಸ್ಕೊಡ್ಬೇಕು. ಎಲ್ಲ ಸ್ಪೇರ್ಸು ಸ್ಪಾಟಲ್ಲೇ ಇರುತ್ತೆ ಅಣ್ಣ ನಮ್ಮ ಹತ್ರ. ಪ್ಯಾನಲ್ ಬೇಕು, ಒಂದು ಪ್ಯಾನಲ್ ಬೋರ್ಡು, ಬೋರ್ ಕ್ಯಾಪು, ಬೆಂಡ್ ಪೈಪು, NRV ಎಲ್ಲ ಇಟ್ಟಿರ್ತೀವಿ ನಾವು. ಎಂಡ್ ಫಿಟ್ಟಿಂಗು, ಇದು ಸೆಂಟರ್ ಮಾಡ್ತೀವಿ. ಎಲ್ಲ ಒಂದೇ ಸತಿ ಎಲ್ಲ ಗಾಡಿಲೇ ಇರುತ್ತೆ. ನಾವು ಏನು ಹಾಂ ಹಾಂ ಅಷ್ಟೇ. ಸರಿ, ಬೋರ್ ಕ್ಯಾಪಿಂದ ಎಲ್ಲ ಮಾಡ್ಕಿರ್ತೀವಿ. ಹಾಂ, ಹೌದು. ನೋಡಿ, ಮುಗ್ದೇ ಹೋಯ್ತು ಅಷ್ಟೇ. ಹ್ಞೂ,
ಸಾಲ್ವೆಂಟ್ ಹಾಕೋದು, ಗ್ರೂ ಹೊಡಿಯೋದು. ನಾಳೆ ನಾಡಿದ್ದು ಮೋಟ್ರ್ ಬಿಡಕ್ಕೆ ಬರ್ತೀವಣ್ಣ. ಇಲ್ಲ ನೀವೇ ತರ್ತಾರ? ನಾವೇ ತರ್ತೀವಲ್ಲ. ನಾವೇನು ಮಾರ್ಕೆಟ್ಗೆ ಹೋಗೋಷ್ಟೇನಿಲ್ಲ, ನಮಗೆ ಎಲ್ಲ ಬಂದ್ಬಿಡುತ್ತೆ. ಡೀಲರ್ ಅಲ್ವಾ, ನಿಮ್ಮಲ್ಲಿಗೆ ಬರುತ್ತೆ? ಎಲ್ಲ ಡೀಲರ್ಗೆ ಬಂದ್ಬಿಡುತ್ತೆ. ಆರ್ಡ್ರ್ ಕೊಟ್ಟಿದ ತಕ್ಷಣ ಆರ್ ಆರ್ ನಗರದಿಂದ ಬರ್ತೀವಿ ಅಣ್ಣ. ಆರ್ ಆರ್ ನಗರ ಸುತ್ತಮುತ್ತ ಒಂದು 40-45 ಕಿಲೋಮೀಟರ್ಸ್ ಬೆಂಗಳೂರೆಲ್ಲ ಮಾಡ್ತೀವಿ. ರಾಮನಗರ ಎಲ್ಲ ಮಾಡ್ತೀವಿ ಅಣ್ಣ. ರಾಮನಗರ ರಾಮನಗರ ಅಣ್ಣ. ಅದ್ವೈತ ಉಂಡೈ ಇದೆಯಲ್ಲ, ಅದ್ವೈತ ಉಂಡೈ, ಅಕ್ಷಯ್ ಮೋಟರ್ಸು, ಕಿಯಾ ಎಲ್ಲ ನಾವೇ. ಬೋರ್ ನಾವೇ ಮಾಡೋದು, ಫಿಲ್ಟರ್ ಪೈಪು ಎಲ್ಲ ನಮ್ಮದೇ. ಎಲ್ಲರೂ ಆಗ್ತಾ ಇದ್ದಾರೆ ಫಿಲ್ಟರ್ ಪೈಪ್? ಎಲ್ಲ ಹಾಕ್ತಾರೆ ಅಣ್ಣ. ಎಷ್ಟು ಲಾಕಿಂಗ್ ಮಾಡಿದ್ರು ಏನು ಫಿಲ್ಟರ್ ಪೈಪ್ ಇದ್ರೆ ಬಂದ್ಬಿಡುತ್ತೆ ಆಲ್ಮೋಸ್ಟು. ಲಾಕಿಂಗು ಮಾಡ್ತೀವಿ ಅಣ್ಣ ನಾವು. ಹೌದಾ? ಹಾಂ, ತೆಗಿಯೋದು ಮೋಟ್ರ್ ತೆಗಿಯೋದು, ಲಾಕ್ ಮಾಡಿ. ಈಗ ನಮ್ಮದು ಬರಲ್ಲ. ಹಾಂ, ನಾವು ಸೇಮ್ SS ಬೋಲ್ಟ್ ನಟ್ಟಿಗೆ ಲಾಕಿಂಗ್ ಮಾಡಿ ತೆಗಿಯೋದು, ಮುಗೀತು. ಡೆಡ್ಡೇ ಬೋರ್ ಅದು. ಅದೇ ಅದ್ರ ಮೇಲೆ ಮೋಟ್ರ್ ಹಾಕೊಬೇಕು, ಒಂದು 3 ಅಡಿ 4 ಅಡಿ ಬಿಟ್ಕೊಂಡು ಮೋಟ್ರ್ ಹಾಕೊಂಡು ನೀರಿದ್ರೆ ಚೆನ್ನಾಗಿ ಬರುತ್ತೆ. ಹಾಂ, ಎಷ್ಟು ಡೆಪ್ತ್ ಅಂತ ಗೊತ್ತಾಗುತ್ತಾ? ಡೆಪ್ಟು, ಸೋರ್ಸು ಎಲ್ಲ ಗೊತ್ತಾಗುತ್ತೆ. ಇನ್ನೊಂದ್ಸಲ ಬಿಡೋಣ, ಓಕೆ. ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿಸಿ ಏನು ಬೇಕಂತ ನೋಡಿ ಮುಗಿತಾ? ನೋಡ್ಕೊಂಬಿಡಿ. ಹಾಂ, 1 HP ಸಾಕಲ್ಲ ಅದು? ಹಾಂ ಸಾಕು. ಮುಗಿತಾಣ? ಓಕೆ. ಆಮೇಲೆ ಇವ್ರು ಕಾಸು ಕೊಡ್ಬೇಕಾಯ್ತು. ಎಷ್ಟು ಅಡಿ ಆಯ್ತು ಈಗ? 324 ಟೋಟಲ್ ಆಗಿ. ಟೋಟಲ್ ಇತ್ತು ಇದು? ಹಾಂ, ಅದರಲ್ಲಿ ಲೆಸ್ ಮಾಡ್ಬೇಕಾ? ಅದೇ ಎಕ್ಸ್ಟ್ರಾ ತಂದಿರ್ತಾರೆ. ಅಲ್ಲ, ಅದು 320 ಟೋಟಲ್ ಇತ್ತು. ಹಾಂ, ಇದು ಕಾಲ ಜಾಯಿಂಟಿಗೆ ಹೋಗುತ್ತಲ್ಲ. ಹಾಂ ಹಾಂ ಹಾಂ. ಎಲ್ಲಿ ಕಟ್ ಮಾಡ್ತೀರಣ್ಣ? ಇಲ್ಲಿಗ ಕೆಳಗಡೆ? ನಮಗೆ ಬ್ಲೇಡ್ 16 ಉಳ್ಳ ಕಟ್ಕೊಂಡು ಇರ್ತದೆ. ಅದಕ್ಕಿಲ್ಲ ಫೋಲ್ಡಿಂಗ್ ಕಷ್ಟ. ಕೇಸಿಂಗ್ ಗೈಟ್ ಕಟ್ ಮಾಡ್ಬಿಡೋದಣ್ಣ. ಸಕ್ಕತ್ತಾಗಿರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಅಲ್ಲೇ ಬ್ಲೇಡ್ ಮಟ್ರ ಹತ್ತಿರ ಉಳ್ಳ ಕಟ್ಕೊಂಡು ಅಂತ ಅಣ್ಣ, ಸ್ವಲ್ಪ ವಾಪಸ್ ಹಂಗೆ ಮುಚ್ಚಿಬಿಡ್ತೀರಾ? ಹಾಫ್ ಆನ್ ಅವರಲ್ಲಿ ಕೆಲಸ ಮುಗ್ದೋಯ್ತು. ಮಾತಾಡ್ಕೊಂಡೆ ಮಾಡಿ. ಆ ತಡಿ ಪೈಪ್ ಮಿಕ್ಕೊಂಡಿದೆ ಅಷ್ಟೆ. ಏನಕ್ಕೆ ಮಾಡೋಣ? ಫೋಲ್ಡಿಂಗ್ ಮಾಡುವಾಗ ಇದಾಗುತ್ತೆ, ಹೊಡೆದೋಗುತ್ತೆ. ಏನಪ್ಪ ಮಾಡಿக்கிறಪ್ಪ ಎತ್ತನ ಮಾಡೋದು ಮನ್ಸಿ ಗಿಡ. ಹಾಂ,
ಪಾರ್ಟಿ ಕರೆಂಟ್ ಆಗ್ಬೇಕು. ಕರೆಂಟ್ ಆಗಬೇಕು. ಅದೇ ಮಾಡಿಸ್ತೀನಿ, ಅದೇನಿಲ್ಲ. ಇಲ್ಲೇ ಕೊಟ್ಟಿದ್ದೀವಿ, ಹಾಂ ಇಲ್ಲೇ ಕೊಟ್ಟದು. ನಾಳೆ ಹಾಂ ಶೆಡ್ ಕಟ್ಕೋಬೇಕಲ್ಲಿ. ಹಾಕಬೇಕಲ್ಲ ಅವ್ರು. ಮುಗಿತಣ್ಣ ಎಲ್ಲ ಸರಿ. ಡಬಲ್ ಕೇಸಿಂಗ್ ಹಾಕವ್ರೆ ಅಷ್ಟೇ, ಕೆಲಸ ಮುಗೀತು ಎಲ್ಲ. ಪ್ರೈಸಿಂಗ್ ಲಿಸ್ಟ್ ಏನಾದ್ರು ಬೇಕಂದರೆ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಂಕ್ವೈರಿ ಮಾಡಿ.